ನಾರ್ಮಲ್ ಎಕ್ಸಾಮ್ ಬರೋದು ಆಗಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಬಿಕಾಸ್ ನಾನೇನು ಸ್ಟಡೀಸ್ ಮಾಡಿಲ್ಲ. ನೀವು ಹೇಗೆ ಕೂತಿದ್ದೀರಾ ಹಾಗೇ ಕೂತ್ಕೊಂಡಿದ್ದವಳು. ಬರೀ ಸ್ಪೋರ್ಟ್ಸ್ ಎಜುಕೇಷನ್ ಅಷ್ಟೇ ನೋಡಿದ್ದು. ಅದು ಬಿಟ್ಟು ಮುಂದೆ ಏನು ಮಾಡಬೇಕು ಅನ್ನೋ ಏನೂ ಐಡಿಯಾಸ್ ನನ್ನಲ್ಲೂ ಇರಲಿಲ್ಲ. ಸೊ ಅಕ್ಟೋಬರಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ ನಾನು. ನವೆಂಬರ್ ಡಿಸೆಂಬರ್ 2 ಮಂತ್ಸ್ ಅಷ್ಟೇ ನನ್ನ ಹತ್ರನೂ ಟೈಮ್ ಇದ್ದಿದ್ದು ಎಕ್ಸಾಮ್ ಪ್ರಿಪೇರ್ ಆಗಲಿಕ್ಕೆ. ಅದ್ರ ಮಿಡಲಲ್ಲಿ NCC C ಸರ್ಟಿಫಿಕೇಟ್ ಎಕ್ಸಾಮ್ ಸಹ ಇತ್ತು. ಅದಲ್ಲದೆ ಮತ್ತು ನನ್ನದು ಇದರದ್ದು ಎಕ್ಸಾಮ್ ಇತ್ತು. ಎಲ್ಲದನ್ನು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಇತ್ತು ಆ ಟೈಮಲ್ಲಿ. ಯಾಕಂದರೆ ಒಂದು ಹಾಸ್ಟೆಲಲ್ಲಿ ಇದ್ದಿದ್ದು, ಅಲ್ಲಿ ಅವ್ರ ಟೈಮಿಂಗ್ ಪ್ರಕಾರ ಇರಬೇಕಿತ್ತು. ಪ್ರಾಕ್ಟೀಸ್ಗಂತ ಎಕ್ಸ್ಟ್ರಾ ಟೈಮ್ ಆಗಲಿ, ಓದೋಕ್ಕಂತ ಎಕ್ಸ್ಟ್ರಾ ಟೈಮ್ ಆಗಲಿ, ಆ ಥರ ಏನೂ ಸಿಗ್ತಾ ಇರಲಿಲ್ಲ. ಎಲ್ಲರಿಗೂ ಒಂದೇ ಟೈಮ್ ಆಗಿರೋದ್ರಿಂದ ಮ್ಯಾನೇಜ್ ಮಾಡೋದು ಕಷ್ಟ ಇತ್ತು. ಬಟ್ ಸ್ಟಿಲ್ ಓಕೆ 2 ಮಂತ್ಸ್ ಸ್ಟಡಿ ಮಾಡಿದೆ. ಡೆಡಿಕೇಶನ್ ತುಂಬ ಇಂಪಾರ್ಟೆಂಟ್ ಅನ್ನೋದು ನನಗೆ ಆ ಟೈಮಲ್ಲಿ ಗೊತ್ತಾಯಿತು. ಬಿಕಾಸ್ ನಾನು ಆ ಟೈಮಲ್ಲಿ ನಾರ್ಮಲಾಗಿ 1 ಇಯರ್ ಏನೊಂದು ಸ್ವಲ್ಪ ಯಾರ ಜೊತೆನೂ ಮಾತಾಡೋದೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೆ. ಸೊ ನಾನು 2 ಮಂತ್ಸ್ ಸ್ಟಡಿ ಮಾಡಿಬಿಟ್ಟು ನಾನು ಎಕ್ಸಾಮ್ ಪಾಸ್ ಮಾಡಿಕೊಂಡೆ. ಎಕ್ಸಾಮ್ ಪಾಸ್ ಆದಮೇಲೆ ಖಾಲಿ ನಾನು ಇದು ಹೇಳ್ತಲ್ಲ BSF ಮಾತ್ರ ಆಪ್ಷನ್ ಇರೋದಂತ. CAPF ಅಲ್ಲಿ ತುಂಬಾ ಆಪ್ಷನ್ಸ್ ಇದೆ. ನೀವು SSB ಜಾಯಿನ್ ಆಗ್ಬೋದು, ITBP ಜಾಯಿನ್ ಆಗ್ಬೋದು, CASF ಜಾಯಿನ್ ಆಗ್ಬೋದು, ರಾಷ್ಟ್ರೀಯ ರೈಫಲ್ಸ್ ಯಾವ್ದು ಬೇಕಾದರೂ ಜಾಯಿನ್ ಆಗ್ಬೋದು. CASF ಬೆಸ್ಟ್ ಅಂತ ಹೇಳಕ್ಕೆ ಬರ್ತೀನಿ. ಬಿಕಾಸ್ ಇಟ್ಸ್ ನಾರ್ಮಲ್ ಸಿಟಿ ಥರ ಏರಿಯಾದಲ್ಲೇ ಇರುವಂಥದ್ದು. ನಾನು ನನ್ನ ಜಾಬ್ ಬಗ್ಗೆ ಹೇಳೋದು ಅಂತಾದರೆ, ನಮ್ಮದು ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನ್ ಬಾರ್ಡರ್ ಯಾವುದೆಲ್ಲ ಪ್ಲೇಸಸ್ ಬರುತ್ತೆ ಅಲ್ಲೆಲ್ಲಾದರೂ ನಮ್ಮದು ಡ್ಯೂಟಿ ಅಲಾಟ್ ಆಗುತ್ತೆ. ಸೊ ನಮ್ಮದು ಪ್ರೊಸೀಜರ್ಸ್ ನಾನು ಹೇಳ್ತಾ ಹೋಗ್ತೀನಿ ನಾನು ನಿಮಗೆ. ಆ ಎಕ್ಸಾಮ್ಸ್ ಬಂದುಬಿಟ್ಟು ನಿಮಗೆ 160 ಮಾರ್ಕ್ಸ್ ಇರುತ್ತೆ. SSC GD ಥ್ರೂ ನೀವು ಅಪ್ಲೈ ಮಾಡೋದಾದರೆ 160 ಮಾರ್ಕ್ಸ್ದು ಎಕ್ಸಾಮ್ಸ್ ಇರುತ್ತೆ. ಅದರಲ್ಲಿ ನಿಮಗೆ ರೀಸನಿಂಗ್, GK, ಕರೆಂಟ್ ಅಫೇರ್ಸ್, ಮ್ಯಾಥಮೆಟಿಕ್ಸ್ ಮತ್ತು ಲ್ಯಾಂಗ್ವೇಜ್, ಇಂಗ್ಲೀಷ್ ಆರ್ ಹಿಂದಿ, ಅದು ನೀವು ಚೂಸ್ ಮಾಡ್ಕೊಳ್ಬೋದು. ಅದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಸೊ 20 ಕ್ವಶನ್ಸ್ 40 ಮಾರ್ಕ್ಸಿಗಿರುತ್ತೆ. -0.25 ಮಾರ್ಕ್ಸ್ ಕಟ್ ಆಗುತ್ತೆ ಒಂದು ರಾಂಗ್ ಆನ್ಸರ್ಗೆ. ಸೊ ಇದೆಲ್ಲ ಪ್ರೊಸೀಜರ್ ಆಗಿ ನಿಮ್ಮದು ಎಕ್ಸಾಮ್ ಪಾಸ್ ಆಯಿತು ಅಂತ ಆದರೆ SSC GD ವೆಬ್ಸೈಟಲ್ಲಿ ಬಿಡ್ತಾರೆ. ಅದನ್ನು ನೀವು ನೋಡಿದ ಮೇಲೆ ನಿಮ್ಮದು ನೆಕ್ಸ್ಟ್ ಫಿಸಿಕಲ್ ಡೇಟು ಅವರೇ ಕೊಡ್ತಾರೆ. ಅಡ್ಮಿಟ್ ಕಾರ್ಡ್ ಜೊತೆಗೆ ನಿಮಗೆ ಮೇಲ್ ಬರುತ್ತೆ. ಅದಾದಮೇಲೆ ನಿಮ್ಮದು ಫಿಸಿಕಲ್ ಗರ್ಲ್ಸ್ಗೆ 1.6 ಕಿಲೋಮೀಟರ್ಸ್ ಇರುತ್ತೆ, 8 ಮಿನಿಟ್ಸ್ ಟೈಮ್ ಇರುತ್ತೆ. ಮತ್ತು ಬಾಯ್ಸ್ ಬಂದುಬಿಟ್ಟು 5 ಕಿಲೋಮೀಟರ್ಸ್ ಇರುತ್ತೆ, 22 ಮಿನಿಟ್ಸ್ ಸಮಥಿಂಗ್ ಇದೆ ಟೈಮಿಂಗ್ಸ್. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ ಮಾತ್ರ ಹೋಗಿ. ಈಗ ನಾನು ಸ್ಪೀಚ್ ಕೊಡ್ತಿದ್ದೀನಿ, ಇವ್ರು ಬಂದಿದ್ದಾರೆ ನಾನು ಹೋಗಬೇಕು ಅಂತ ಹೋದರೆ ಅಲ್ಲಿ ಇರ್ಲಿಕ್ಕೆ ತುಂಬಾ ಕಷ್ಟ ಇದೆ. ರಿಯಲಾಗಿ ಹೇಳೋದಾದರೆ ಮೇಯ್ನ್ ನಿಮ್ಮಲ್ಲಿ ಒಂದು ಮೋಟಿವೇಶನ್ ಇರಬೇಕು. ನಾನೇನಾದರೂ ಮಾಡಬೇಕು, ಏನಾದರೂ ನನಗೆ ಎಲ್ಲರಿಗಿಂತ ಡಿಫ್ರೆಂಟಾಗಿ ಇರಬೇಕು ಅನ್ನೋ ಒಂದು ಮೈಂಡ್ಸೆಟ್ ಎಲ್ಲರಿಗೂ ಬರಬೇಕು ಮೇಯ್ನಾಗಿ. ಹೀಗೆ ಕೂತ್ಕೊಂಡು ಕಾಲೇಜಿಗೆ ಬಂದೆ ಹೋದೆ ಆಯಿತು, ಅದೆಲ್ಲ ಲೈಫ್. ಅದು ಬಿಟ್ಟು ಬೇರೆನೂ ಇದೆ. ಎಲ್ಲರಿಗೂ ನಾನು ಹೇಳೋದು ಒಂದೇ, ಎಲ್ಲರೂ ಹೋಗ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ, ಜಾಬ್ ಮಾಡ್ತಾರೆ, ಅದಷ್ಟೇ ಲೈಫ್ ಅಲ್ಲ. ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬನ್ನಿ, ಕಷ್ಟಪಡಿ. ನಿಮ್ಮ ಕಷ್ಟ ಪಡೋದ್ರಿಂದ ನಿಮ್ಮ ಪೇರೆಂಟ್ಸ್ ಬಿಟ್ಟು ನಿಮ್ಮನ್ನು ನೋಡಿ ಹ್ಯಾಪಿಯಾಗಿರ್ತಾರೆ, ಖುಷಿ ಪಡ್ತಾರೆ ಅಂದರೆ ಅದು ನಿಮ್ಮ ಟೀಚರ್ಸ್ ಮಾತ್ರ. ಬಿಕಾಸ್ ನಾನು ನೋಡಿದ್ದಾನೆ, ನನ್ನ ಪೇರೆಂಟ್ಸ್ ಬಿಟ್ಟು ಇವಾಗ ನನ್ನ ಟೀಚರ್ಸೇನೇನು ನನ್ನ ತುಂಬ ಹೆಮ್ಮೆ ಪಡ್ತಾರೆ. ಅಂದರೆ ನನ್ನ ಸ್ಟೂಡೆಂಟ್ ಅಂತ ಅವ್ರಿಗೂ ಒಂದು ಹೆಮ್ಮೆ ಇರುತ್ತೆ. ನಾಳೆ ದಿನ ನೀವು ಇಲ್ಲಿ ಬಂದು ಮಾತಾಡೋ ರೀತಿ ಆಗಬೇಕನ್ನೋದು ನನ್ನ ಇಂಟೆನ್ಷನ್. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.